ಅಂದರೆ ರಾಜಕೀಯದ ಒಂದು ಟಚ್ ಇದೆ ಅನ್ನುವಂಥದ್ದು. ಹಿಂದೆ ಮಂಡ್ಯಗೆಲ್ಲ ಹೋಗಿ ಕ್ಯಾಂಪೇನ್ ಎಲ್ಲ ಮಾಡಿದ್ರು ಸುಮಲತಾ ಅವ್ರ ಜೊತೆಗೆ. ಈ ಟಚಿಂಗು ಆ ಟಚಿಂಗು ಟಚಿಂಗ್ ಆ್ಯಂಡ್ ಟಚಿಂಗ್ ಇನ್ ದಿ ರೀಲ್ ಈಸ್ ಡಿಫ್ರೆಂಟ್ ಫ್ರಮ್ ಟಚಿಂಗ್ ಆ್ಯಂಡ್ ಟಚಿಂಗ್ ಇನ್ ರಿಯಲ್. ಇಟ್ ಈಸ್ ಓನ್ಲಿ ರೀಲ್. ಕರ್ನಾಟಕ ಜನರಿಗೆ ರೀಲ್ ಅಂದರೆ ಏನು, ರಿಯಲ್ ಅಂದರೆ ಏನಂದು ಗೊತ್ತಿದೆ. ತಮಿಳ್ನಾಡು ಜನಗೆ ರಿಯಲ್ ಗೊತ್ತಿಲ್ಲದೆ ರೀಲ್ಗೆ ಓಟ್ ಹಾಕ್ಬಿಟ್ಟಿದೆ. ರಿಯಲ್ ಲೈಫ್ ಈಸ್ ಡಿಫ್ರೆಂಟ್, ರೀಲ್ ಲೈಫ್ ಈಸ್ ಡಿಫ್ರೆಂಟ್. ಇದಕ್ಕೆ ಓಟ್ ಹಾಕೋರನ್ನ ಸೈಕೋ ಫ್ಯಾನ್ಸ್ ಅಂತೀನಿ ನಾನು. ಸೊ ಐ ಡೋಂಟ್ ಥಿಂಕ್ ಕರ್ನಾಟಕದಲ್ಲಿ ಅಷ್ಟೊಂದು ಸೈಕೋ ಫ್ಯಾನ್ಸ್ ಇದ್ದಾರೆ ಅಂತ. ಇಲ್ಲಿ ಸ್ವಲ್ಪ ಬುದ್ಧಿವಂತರಿದ್ದಾರೆ, ಓಟ್ ಹಾಕಲ್ಲ. ಅಂದರೆ ನೀವು ಅಪೋಸಿಟ್ ಇದ್ದರೆ ಹೇಗೆ ಸರ್ ವಿಜಯ್ ಅವ್ರಿಗೆ ಈಗ ಸಿ ಎಮ್ ಆಗಿರೋದಕ್ಕೆ? ನೋಡಿ, ಅವ್ರಿಗೆ ಪಾಲಿಸಿ ಇಲ್ಲ. ಅವ್ರಿಗೇನು ಒಂದು ಮನುಷ್ಯ ರಾಜ್ಯಕ್ಕೆ ಬಂದಿದ್ದಾನೆ, 200 ಕೋಟಿ ರೂಪಾಯಿ ಬಂಗ್ಲೆ, ರೋಲ್ಸ್ ರಾಯ್ ಕಾರು, ಮನೆ ಬಿಟ್ಟರೆ ರೋಲ್ಸ್ ರಾಯ್ಸ್ ಕಾರ್ ಹತ್ತಿದ್ರೆ ಚಾರ್ಟರ್ಡ್ ಫ್ಲೈಟಲ್ಲಿ ಹೇಳಿದ್ರೆ ಕ್ಯಾರವಾನು, ಹಾಕೋ ಶೂ ಕೆನಿತ್ ಕೋಲೆ ಶೂ, ಅವ್ರು ಹಾಕೋ ಕೋಟು ಜಾರ್ಜಿಯೋ ಅರ್ಮಾನಿ ಸೂಟು, ಮೇ ಬ್ಯಾಕ್ ಗ್ಲಾಸು. ಇಂಥ ಐಷಾರಾಮಿ ಜೀವನ ಮಾಡೋರಿಗೆ ಜನರ ಸಮಸ್ಯೆ ಏನು ಗೊತ್ತಿದೆ? ಈಗ ಚೊಪ್ಲಿ ಯಾವನ ಹಾಕ್ತಾನೋ ಅವನಿಗೆ ಗೊತ್ತಿದೆ ಅದು ಎಲ್ಲಿ ಕಚ್ಚುತ್ತೆ ಅಂದು, ಶೂ ಯಾವನ ಹಾಕ್ತಾನೋ ಅವ್ನಿಗೆ ಗೊತ್ತಿದೆ ಅದು ಎಲ್ಲಿ ಕಚ್ಚುತ್ತೆ ಅಂದು. ಬಡ ಜನ 10,000 ಕೂಲಿ, 8,000 ಕೂಲಿ, 12,000 ಕೂಲಿ, ಇದರಲ್ಲಿ ಹೆಂಗೆ ಬದುಕ್ತಾರೆ ಅಂದರೆ ಗೊತ್ತಿಲ್ಲ. ಈಗ ಬಂದು ಜೋಸಫ್, ವಿಜಯ್, ಜಯಲಲಿತಾ, MGR ಏನು ಮಾಡಿದ್ರು ಅವರು? ಇಡೀ ಸಮಾಜವನ್ನು ನಾಶಪಡಿಸಿದ್ರು. MGR ಕಾಲದಲ್ಲಿ ಲ್ಯಾಂಡ್ಸು ನೂರಾರು ಕೋಟಿ ರೂಪಾಯಿ ಜಮೀನುಗಳನ್ನು ನಟ ನಟಿಯರಿಗೆ ಸುಮ್ಮನೆ ಕೊಟ್ಬಿಟ್ರು. ಎಲ್ಲ ಖಾಸಗೀಕರಣ ಮಾಡಿದರು. ಆಸ್ಪತ್ರೆ ಖಾಸಗೀಕರಣ ಆಯಿತು, ವಿದ್ಯಾಭ್ಯಾಸ ಖಾಸಗೀಕರಣ ಆಯಿತು, ಎಲ್ಲ ಫ್ಯಾಕ್ಟ್ರಿ ಮುಚ್ಚಿದ್ರು. ಕೆಲಸ ಇಲ್ಲ, ಊಟ ಇಲ್ಲದೆ ಸಾಯ್ತಾ ಇದ್ದಾರೆ. TB ಕಾಯಿಲೆದಲ್ಲಿ ಸಾಯ್ತಾ ಇರೋ ಹಾಸ್ಪಿಟ್ಲ್. ಇವ್ರಿಗೆ ಏನು ಗೊತ್ತಿರುತ್ತೆ ನಟ ನಟಿಯರಿಗೆ? ಅಂದರೆ ಸರ್ ಈಗ ಸಿನಿಮಾ ಸ್ಟಾರ್ಸ್ ರಾಜಕೀಯಕ್ಕೆ ಬಂದರೆ ಉದ್ಧಾರ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ? ಸಾಧ್ಯನೇ ಇಲ್ಲ. ನಿನಗೆ ಏನು ಪಾಲಿಸಿ ನಿಂದು? ನೀನು ಸಮಾಜಕ್ಕೆ ಏನು ಕೆಲಸ ಮಾಡಿದ್ರ? ರಾಜಕೀಯ ಅಂದರೆ ಸಮಾಜ ಅಂದರೆ ಜನರಂದರೆ ದುಡಿಯುವ ವರ್ಗದರು, ದೇಶವನ್ನು ಕಟ್ಟಿರೋರು. ನೀವು ಬೆಳಗ್ಗೆ ಎದ್ದು ಕೋಟ್ಯಾಂತರ ರೂಪಾಯಿ ಮೇಕಪ್ ಮಾಡಿಕೊಂಡು ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂದು ಡ್ಯಾನ್ಸ್ ಆಡೋರಿಗೆ ಸಮಾಜದ ಬಗ್ಗೆ ಏನು ಗೊತ್ತಿದೆ? ಸಮಾಜದ ಬಗ್ಗೆ ಏನು ಗೊತ್ತಿಲ್ಲದೆ ನೀವು ಹೋಗಿ ಇಲ್ಲಿ ಡ್ಯಾನ್ಸ್ ಆಡಿಬಿಟ್ಟು ಅಲ್ಲಿ ಹೋಗಿ ಕೂತ್ಬಿಟ್ರೆ ಏನಾಗುತ್ತೆ ಸಮಾಜ? ವಿಜಯ್ ಈಸ್ ಅಂಬಕ್ ಫೆಲೋ, ಈಸ್ ಅನ್ಫಿಟ್ ಟು ಬಿ ಅ ಚೀಫ್ ಮಿನಿಸ್ಟರ್. ಅಸಹ್ಯವಾಗ್ತಾಯಿದೆ ಇಂಥದ್ದವರೆಲ್ಲ ಚೀಫ್ ಮಿನಿಸ್ಟರ್ ಕೂತಿದ್ರೆ.